ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿ ಉಗಮ ಸ್ಥಾನ ಖಾನಾಪುರದಲ್ಲಿಯೇ ಮಲಪ್ರಭೆ ಕಲುಷಿತಗೊಳ್ತಾ ಇದ್ದು ಇದನ್ನ ನೋಡಿಯೂ ಸ್ಥಳೀಯ ಅಧಿಕಾರಿಗಳು ಮೌನ ವಹಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. 4 ಜಿಲ್ಲೆಗಳ ಜನರ ಜೀವನಾಡಿ ಆಗಿರುವಂತಹ ಮಲಪ್ರಭಾ ನದಿ ಈಗ ಸಂಪೂರ್ಣವಾಗಿ ಕಲುಷಿತಗೊಂಡ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಮಲಪ್ರಭಾ ನದಿಯ ತಟದಲ್ಲಿ ಇದ್ದೇನೆ. ಇಲ್ಲಿ ಸಂಪೂರ್ಣವಾಗಿ ತ್ಯಾಜ್ಯವನ್ನ ಎಸೆಯಲಾಗುತ್ತದೆ ಮತ್ತು ಖಾನಾಪುರ ತಾಲೂಕಿನ ಪಟ್ಟಣದಲ್ಲಿ ಇರುವಂತಹ ಎಲ್ಲ ಚರಂಡಿ ನೀರು ಕೂಡ ಇದೇ ಒಂದು ಮಲಪ್ರಭಾ ನದಿ ನೀರನ್ನ ಸೇರ್ತಾ ಇದೆ. ಸಂಪೂರ್ಣವಾಗಿ ನೀರು ಕೂಡ ಈಗ ಕಲುಷಿತಗೊಂಡಿರುವಂತದ್ದು ಮತ್ತು ಜೊತೆಗೆ ಸಂಪೂರ್ಣವಾಗಿ ಹಸಿರಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ರಾಶಿ ರಾಶಿ ಪ್ಲಾಸ್ಟಿಕ್, ವೇಸ್ಟ್ ಬಟ್ಟೆಗಳು, ದೇವರ ಫೋಟೋಗಳು, ಅಸ್ಥಿ ಬಿಟ್ಟ ಮಡಿಕೆಗಳು, ಇನ್ನೊಂದೆಡೆ ನದಿಯ ಒಡಲು ಸೇರ್ತಿರೋ ಕೊಳಚೆ ನೀರು, ಹಸಿರು ಬಣ್ಣಕ್ಕೆ ತಿರುಗಿರೋ ನದಿ ನೀರು, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಖಾನಾಪುರ ಪಟ್ಟಣದ ಹೊರವಲಯದಲ್ಲಿ. ಹೌದು, ಹೀಗೆ ದಿನ ಕಳೆದಂತೆ ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿ ಮಲಿನವಾಗ್ತಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬೆ ಬಳಿ ಉಗಮವಾಗುವ ಮಲಪ್ರಭಾ ನದಿ ಅಲ್ಲಿಂದ ಖಾನಾಪುರ ಬೈಲಹೊಂಗಲದಿಂದ ಮುಂದೆ ಸೌದತ್ತಿಯ ಬಳಿಯ ನವಿಲು ತೀರ್ಥ ಜಲಾಶಯಕ್ಕೆ ನೀರು ಸೇರುತ್ತದೆ. ಅಲ್ಲಿಂದ ಹುಬ್ಬಳ್ಳಿ, ಧಾರವಾಡ, ಗದಗ, ಬಾದಾಮಿ ಸೇರಿ 4 ಜಿಲ್ಲೆಯ 14 ತಾಲೂಕುಗಳಿಗೆ ಇಲ್ಲಿಂದ ನೀರು ಪೂರೈಕೆಯಾಗುತ್ತೆ. ಇಂತಹ ಜೀವಜಲವೇ ಇದೀಗ ಕಲುಷಿತಗೊಳ್ಳುತ್ತಿದ್ದು ಪ್ರಮುಖವಾಗಿ ಖಾನಾಪುರದಲ್ಲಿನ ಚರಂಡಿ ನೀರು ಮಲಪ್ರಭೆಗೆ ಸೇರುತ್ತಿದೆ. ಇದನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳುವಲ್ಲಿ ಖಾನಾಪುರ ಪಟ್ಟಣ ಪಂಚಾಯಿತಿಯವರು ಸಂಪೂರ್ಣ ವಿಫಲವಾಗಿದ್ದಾರೆ. ಮಲಪ್ರಭೆಯನ್ನು ತಾಯಿ ಎಂದು ಕರೆದು ಪೂಜಿಸಿ ಆರಾಧಿಸುವ ಜನರೇ ಮಲಿನಗೊಳಿಸುತ್ತಿದ್ದಾರೆ. ಖಾನಾಪುರ ಪಟ್ಟಣ ಮತ್ತು ಸುತ್ತಲಿನ ಭಾಗದಲ್ಲಿ ನದಿ ತೀರದಲ್ಲಿ ಹೆಣಗಳನ್ನು ಸುಡುವುದು, ಪೂಜೆಯ ನಂತರದ ಹೂಗಳನ್ನು ಹಾಗೂ ಇತರ ತ್ಯಾಜ್ಯಗಳನ್ನು ನದಿಗೆ ಬಿಡುವುದು, ಪ್ಲಾಸ್ಟಿಕ್ ಬಾಟಲ್ಗಳನ್ನು, ಕಸ ಕಡ್ಡಿಗಳನ್ನು, ಸತ್ತ ಪ್ರಾಣಿಗಳ ಕಳೆಬರಗಳನ್ನು ನದಿಯಲ್ಲಿ ಎಸೆಯುವುದು, ಕಾರ್ಖಾನೆಯ ತ್ಯಾಜ್ಯವನ್ನು ಸೇರಿಸುವುದು ಸೇರಿದಂತೆ ನದಿಯ ನೀರನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಲು ಸಾಧ್ಯವೋ ಅಷ್ಟರ ಮಟ್ಟಿಗೆ ನದಿ ನೀರು ಹಾಳು ಮಾಡುತ್ತಿದ್ದಾರೆ. ಸುಮಾರು 4-5 ವರ್ಷದಿಂದ ಹೀಗೆ ಬರೋದು ಸರ್. ಯಾವಾಗಂದ್ರೆ ಸರ ಒಂದ್ಸಾರಿ ಮಳೆಗಾಲ ದಿವಸ ತುಂಬಿ ಬರೋವರೆಗೂ ಇದೇ ಹಣೆ ಬಾರ ನೋಡ್ರಿ ಸರ್. ಇದು ಮತ್ತೇನಂದ್ರ ಸರ ಇದರ ನಮ್ಮ ಮಲಪ್ರಭಾ ನದಿ ಸರ ಎಷ್ಟು ನಮ್ಮ ಪಂಚಾಯತಿನಿಗೆ ನಾವು ಎಷ್ಟು ಏನಾದ್ರೂ ಹೇಳಿದ್ರು ಕೂಡ ಸರ ಯಾವ್ದೊಂದು ಕಿವಿಗೆ ಹಾಕೊಂಡವಲ್ರಿ ಸರ್ ಅವರು. ಜನರಿಂದ ಆಗ್ತಿರೋ ಮಲಿನ ಹಾಗೂ ಕೊಳಚೆ ನೀರು ಸೇರ್ತಿರೋದ್ರಿಂದ ಮಲಪ್ರಭಾ ನದಿಯ ಬಣ್ಣವೇ ಬದಲಾಗಿದೆ, ಬಳಸಲು ಯೋಗ್ಯವೇ ಇಲ್ಲದಂತಾಗಿದೆ. ಈ ನೀರನ್ನು ಕುಡಿಯುವ ಜಾನುವಾರುಗಳಿಗೂ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಖಾನಾಪುರದ ಜನರು ಎಚ್ಚೆತ್ತುಕೊಳ್ಳಬೇಕಿದೆ. ಮಲಪ್ರಭಾ ನದಿ ಮಲಿನ ಏನಾಗ್ತಿದೆ ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಧಿಕಾರಿಗಳೇ ಮುಂದಾಗಬೇಕು ಮತ್ತು ಖಾನಾಪುರ ಪಟ್ಟಣದಿಂದ ಏನು ನೀರು ಬರ್ತಾ ಇದೆ, ಚರಂಡಿ ನೀರು ಏನ್ ಬರ್ತಾ ಇದೆ ಅದನ್ನ ತಡೆಯುವ ಕೆಲಸವನ್ನ ಕೂಡ ಅಧಿಕಾರಿಗಳು ಮತ್ತು ಇಲ್ಲಿರುವಂತಹ ಜನಪ್ರತಿನಿಧಿಗಳು ಮಾಡಬೇಕಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿ ಉಗಮ ಸ್ಥಾನ ಖಾನಾಪುರದಲ್ಲಿಯೇ ಮಲಪ್ರಭೆ ಕಲುಷಿತಗೊಳ್ತಾ ಇದ್ದು ಇದನ್ನ ನೋಡಿಯೂ ಸ್ಥಳೀಯ ಅಧಿಕಾರಿಗಳು ಮೌನ ವಹಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. 4 ಜಿಲ್ಲೆಗಳ ಜನರ ಜೀವನಾಡಿ ಆಗಿರುವಂತಹ ಮಲಪ್ರಭಾ ನದಿ ಈಗ ಸಂಪೂರ್ಣವಾಗಿ ಕಲುಷಿತಗೊಂಡ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಮಲಪ್ರಭಾ ನದಿಯ ತಟದಲ್ಲಿ ಇದ್ದೇನೆ. ಇಲ್ಲಿ ಸಂಪೂರ್ಣವಾಗಿ ತ್ಯಾಜ್ಯವನ್ನ ಎಸೆಯಲಾಗುತ್ತದೆ ಮತ್ತು ಖಾನಾಪುರ ತಾಲೂಕಿನ ಪಟ್ಟಣದಲ್ಲಿ ಇರುವಂತಹ ಎಲ್ಲ ಚರಂಡಿ ನೀರು ಕೂಡ ಇದೇ ಒಂದು ಮಲಪ್ರಭಾ ನದಿ ನೀರನ್ನ ಸೇರ್ತಾ ಇದೆ. ಸಂಪೂರ್ಣವಾಗಿ ನೀರು ಕೂಡ ಈಗ ಕಲುಷಿತಗೊಂಡಿರುವಂತದ್ದು ಮತ್ತು ಜೊತೆಗೆ ಸಂಪೂರ್ಣವಾಗಿ ಹಸಿರಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ರಾಶಿ ರಾಶಿ ಪ್ಲಾಸ್ಟಿಕ್, ವೇಸ್ಟ್ ಬಟ್ಟೆಗಳು, ದೇವರ ಫೋಟೋಗಳು, ಅಸ್ಥಿ ಬಿಟ್ಟ ಮಡಿಕೆಗಳು, ಇನ್ನೊಂದೆಡೆ ನದಿಯ ಒಡಲು ಸೇರ್ತಿರೋ ಕೊಳಚೆ ನೀರು, ಹಸಿರು ಬಣ್ಣಕ್ಕೆ ತಿರುಗಿರೋ ನದಿ ನೀರು, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಖಾನಾಪುರ ಪಟ್ಟಣದ ಹೊರವಲಯದಲ್ಲಿ. ಹೌದು, ಹೀಗೆ ದಿನ ಕಳೆದಂತೆ ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿ ಮಲಿನವಾಗ್ತಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬೆ ಬಳಿ ಉಗಮವಾಗುವ ಮಲಪ್ರಭಾ ನದಿ ಅಲ್ಲಿಂದ ಖಾನಾಪುರ ಬೈಲಹೊಂಗಲದಿಂದ ಮುಂದೆ ಸೌದತ್ತಿಯ ಬಳಿಯ ನವಿಲು ತೀರ್ಥ ಜಲಾಶಯಕ್ಕೆ ನೀರು ಸೇರುತ್ತದೆ. ಅಲ್ಲಿಂದ ಹುಬ್ಬಳ್ಳಿ, ಧಾರವಾಡ, ಗದಗ, ಬಾದಾಮಿ ಸೇರಿ 4 ಜಿಲ್ಲೆಯ 14 ತಾಲೂಕುಗಳಿಗೆ ಇಲ್ಲಿಂದ ನೀರು ಪೂರೈಕೆಯಾಗುತ್ತೆ. ಇಂತಹ ಜೀವಜಲವೇ ಇದೀಗ ಕಲುಷಿತಗೊಳ್ಳುತ್ತಿದ್ದು ಪ್ರಮುಖವಾಗಿ ಖಾನಾಪುರದಲ್ಲಿನ ಚರಂಡಿ ನೀರು ಮಲಪ್ರಭೆಗೆ ಸೇರುತ್ತಿದೆ. ಇದನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳುವಲ್ಲಿ ಖಾನಾಪುರ ಪಟ್ಟಣ ಪಂಚಾಯಿತಿಯವರು ಸಂಪೂರ್ಣ ವಿಫಲವಾಗಿದ್ದಾರೆ.
ಮಲಪ್ರಭೆಯನ್ನು ತಾಯಿ ಎಂದು ಕರೆದು ಪೂಜಿಸಿ ಆರಾಧಿಸುವ ಜನರೇ ಮಲಿನಗೊಳಿಸುತ್ತಿದ್ದಾರೆ. ಖಾನಾಪುರ ಪಟ್ಟಣ ಮತ್ತು ಸುತ್ತಲಿನ ಭಾಗದಲ್ಲಿ ನದಿ ತೀರದಲ್ಲಿ ಹೆಣಗಳನ್ನು ಸುಡುವುದು, ಪೂಜೆಯ ನಂತರದ ಹೂಗಳನ್ನ ಹಾಗೂ ಇತರ ತ್ಯಾಜ್ಯಗಳನ್ನ ನದಿಗೆ ಬಿಡುವುದು, ಪ್ಲಾಸ್ಟಿಕ್ ಬಾಟಲ್ಗಳನ್ನ, ಕಸ ಕಡ್ಡಿಗಳನ್ನ, ಸತ್ತ ಪ್ರಾಣಿಗಳ ಕಳೆಬರಗಳನ್ನ ನದಿಯಲ್ಲಿ ಎಸೆಯುವುದು, ಕಾರ್ಖಾನೆಯ ತ್ಯಾಜ್ಯವನ್ನ ಸೇರಿಸುವುದು ಸೇರಿದಂತೆ ನದಿಯ ನೀರನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡಲು ಸಾಧ್ಯವೋ ಅಷ್ಟರ ಮಟ್ಟಿಗೆ ನದಿ ನೀರು ಹಾಳು ಮಾಡುತ್ತಿದ್ದಾರೆ. ಸುಮಾರು 4-5 ವರ್ಷದಿಂದ ಹೀಗೆ ಬರೋದು ಸರ್. ಯಾವಾಗಂದ್ರೆ ಸರ್ ಒಂದ್ಸಾರಿ ಮಳೆಗಾಲ ದಿವಸ ತುಂಬಿ ಬರೋವರೆಗೂ ಇದೇ ಹಣೆ ಬಾರ ನೋಡ್ರಿ ಸರ್ ಇದು. ಮತ್ತೇನಂದ್ರ ಸರ್ ಇದರ ನಮ್ಮ ಮಲಪ್ರಭಾ ನದಿ ಸರ ಎಷ್ಟು ನಮ್ಮ ಪಂಚಾಯತಿನಿಗೆ ನಾವು ಎಷ್ಟು ಏನಾದ್ರೂ ಹೇಳಿದ್ರು ಕೂಡ ಸರ್ ಯಾವ್ದೊಂದು ಕಿವಿಗೆ ಹಾಕೊಂಡವಲ್ರಿ ಸರ್ ಅವರು. ಜನರಿಂದ ಆಗ್ತಿರೋ ಮಲಿನ ಹಾಗೂ ಕೊಳಚೆ ನೀರು ಸೇರ್ತಿರೋದ್ರಿಂದ ಮಲಪ್ರಭಾ ನದಿಯ ಬಣ್ಣವೇ ಬದಲಾಗಿದೆ, ಬಳಸಲು ಯೋಗ್ಯವೇ ಇಲ್ಲದಂತಾಗಿದೆ. ಈ ನೀರನ್ನು ಕುಡಿಯುವ ಜಾನುವಾರುಗಳಿಗೂ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಖಾನಾಪುರದ ಜನರು ಎಚ್ಚೆತ್ತುಕೊಳ್ಳಬೇಕಿದೆ. ಮಲ್ಲಪ್ರಭಾ ನದಿ ಮಲಿನ ಏನಾಗ್ತಿದೆ ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಧಿಕಾರಿಗಳೇ ಮುಂದಾಗಬೇಕು ಮತ್ತು ಖಾನಾಪುರ ಪಟ್ಟಣದಿಂದ ಏನು ನೀರು ಬರ್ತಾ ಇದೆ, ಚರಂಡಿ ನೀರು ಏನ್ ಬರ್ತಾ ಇದೆ ಅದನ್ನ ತಡೆಯುವ ಕೆಲಸವನ್ನ ಕೂಡ ಅಧಿಕಾರಿಗಳು ಮತ್ತು ಇಲ್ಲಿರುವಂತಹ ಜನಪ್ರತಿನಿಧಿಗಳು ಮಾಡಬೇಕಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿ ಉಗಮ ಸ್ಥಾನ ಖಾನಾಪುರದಲ್ಲಿಯೇ ಮಲಪ್ರಭೆ ಕಲುಷಿತಗೊಳ್ತಾ ಇದ್ದು, ಇದನ್ನ ನೋಡಿಯೂ ಸ್ಥಳೀಯ ಅಧಿಕಾರಿಗಳು ಮೌನ ವಹಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. 4 ಜಿಲ್ಲೆಗಳ ಜನರ ಜೀವನಾಡಿ ಆಗಿರುವಂತಹ ಮಲ್ಲಪ್ರಭಾ ನದಿ ಈಗ ಸಂಪೂರ್ಣವಾಗಿ ಕಲುಷಿತಗೊಂಡ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಖಾನಾಪುರ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಮಲ್ಲಪ್ರಭಾ ನದಿಯ ತಟದಲ್ಲಿ ಇದ್ದೇನೆ. ಇಲ್ಲಿ ಸಂಪೂರ್ಣವಾಗಿ ತ್ಯಾಜ್ಯವನ್ನ ಎಸೆಯಲಾಗ್ತದೆ ಮತ್ತು ಖಾನಾಪುರ ತಾಲೂಕಿನ ಪಟ್ಟಣದಲ್ಲಿ ಇರುವಂತಹ ಎಲ್ಲ ಚರಂಡಿ ನೀರು ಕೂಡ ಇದೇ ಒಂದು ಮಲ್ಲಪ್ರಭಾ ನದಿ ನೀರನ್ನ ಸೇರ್ತಾ ಇದೆ. ಸಂಪೂರ್ಣವಾಗಿ ನೀರು ಕೂಡ ಈಗ ಕಲುಷಿತಗೊಂಡಿರುವಂತದ್ದು ಮತ್ತು ಜೊತೆಗೆ ಸಂಪೂರ್ಣವಾಗಿ ಹಸಿರಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ರಾಶಿ ರಾಶಿ ಪ್ಲಾಸ್ಟಿಕ್, ವೇಸ್ಟ್ ಬಟ್ಟೆಗಳು, ದೇವರ ಫೋಟೋಗಳು, ಅಸ್ಥಿ ಬಿಟ್ಟ ಮಡಿಕೆಗಳು, ಇನ್ನೊಂದೆಡೆ ನದಿಯ ಒಡಲು ಸೇರ್ತಿರೋ ಕೊಳಚೆ ನೀರು, ಹಸಿರು ಬಣ್ಣಕ್ಕೆ ತಿರುಗಿರೋ ನದಿ ನೀರು. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಖಾನಾಪುರ ಪಟ್ಟಣದ ಹೊರವಲಯದಲ್ಲಿ. ಹೌದು, ಹೀಗೆ ದಿನ ಕಳೆದಂತೆ ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿ ಮಲಿನವಾಗ್ತಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬೆ ಬಳಿ ಉಗಮವಾಗುವ ಮಲಪ್ರಭಾ ನದಿ ಅಲ್ಲಿಂದ ಖಾನಾಪುರ ಬೈಲಹೊಂಗಲದಿಂದ ಮುಂದೆ ಸೌದತ್ತಿಯ ಬಳಿಯ ನವಿಲು ತೀರ್ಥ ಜಲಾಶಯಕ್ಕೆ ನೀರು ಸೇರುತ್ತದೆ. ಅಲ್ಲಿಂದ ಹುಬ್ಬಳ್ಳಿ, ಧಾರವಾಡ, ಗದಗ, ಬಾದಾಮಿ ಸೇರಿ 4 ಜಿಲ್ಲೆಯ 14 ತಾಲೂಕುಗಳಿಗೆ ಇಲ್ಲಿಂದ ನೀರು ಪೂರೈಕೆಯಾಗುತ್ತೆ. ಇಂತಹ ಜೀವಜಲವೇ ಇದೀಗ ಕಲುಷಿತಗೊಳ್ಳುತ್ತಿದ್ದು, ಪ್ರಮುಖವಾಗಿ ಖಾನಾಪುರದಲ್ಲಿನ ಚರಂಡಿ ನೀರು ಮಲಪ್ರಭೆಗೆ ಸೇರುತ್ತಿದೆ. ಇದನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳುವಲ್ಲಿ ಖಾನಾಪುರ ಪಟ್ಟಣ ಪಂಚಾಯಿತಿಯವರು ಸಂಪೂರ್ಣ ವಿಫಲವಾಗಿದ್ದಾರೆ. ಮಲಪ್ರಭೆಯನ್ನು ತಾಯಿ ಎಂದು ಕರೆದು ಪೂಜಿಸಿ ಆರಾಧಿಸುವ ಜನರೇ ಮಲಿನಗೊಳಿಸುತ್ತಿದ್ದಾರೆ. ಖಾನಾಪುರ ಪಟ್ಟಣ ಮತ್ತು ಸುತ್ತಲಿನ ಭಾಗದಲ್ಲಿ ನದಿ ತೀರದಲ್ಲಿ ಹೆಣಗಳನ್ನು ಸುಡುವುದು, ಪೂಜೆಯ ನಂತರದ ಹೂಗಳನ್ನ ಹಾಗೂ ಇತರ ತ್ಯಾಜ್ಯಗಳನ್ನ ನದಿಗೆ ಬಿಡುವುದು, ಪ್ಲಾಸ್ಟಿಕ್ ಬಾಟಲ್ಗಳನ್ನ,